ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಟಿವಾ ಸ್ಕೂಟರ್ಗಳು ಜನರಲ್ ಸರ್ವಿಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡಿಯೋ BS6ನ ಗಾಡಿ ಜನರಲ್ ಸರ್ವಿಸ್ ಮಾಡ್ತಾಯಿದ್ದೀವಿ. ನೋಡಿ, ಕ್ಲಚ್ ಕವರು ಮತ್ತು ಏರ್ ಫಿಲ್ಟ್ರು ಪ್ರತಿಯೊಂದು ಕ್ಲೀನ್ ಮಾಡಬೇಕು. ನೋಡಿ, ಏರ್ ಫಿಲ್ಟ್ರು ಹೋಗಿದೆ, ಇದು ಚೇಂಜ್ ಮಾಡಬೇಕು, ಪೆರಿಯಾಡಿಕ್ ಮೇಂಟೆನೆನ್ಸ್ ಇದು. ಮತ್ತು ಕ್ಲಚ್ ಅಸೆಂಬಲ್ನ ಕ್ಲಚ್ ಲೈನರ್ ಎಲ್ಲ ಏರ್ ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ದೆನ್ ಕ್ಲಚ್ ಶೂನ ಯಾವತ್ತೂ ಎಂಬ್ರಿ ಮಾಡಬಾರ್ದು. ಸ್ವಲ್ಪ ಪೆಟ್ರೋಲಲ್ಲಿ ಲೈಟಾಗಿ ಒರೆಸ್ಕೊಬೇಕಷ್ಟೇ. ಇದು ನೋಡಿ, ಎಲ್ಲ ಕಡೆ 3 ಶೂಸ್ನೂ ಕ್ಲಚ್ ಶೂನ ಪೆಟ್ರೋಲಲ್ಲಿ ಒರೆಸ್ಕೋಬೇಕು. ಯಾವುದೇ ರೀತಿ ಎಂಬ್ರಿ ಮಾಡೋದು, ಆಕ್ಸಲ್ ಬ್ಲೇಡ್ ತೊಗೊಂಡು ಕೊಯ್ಯೋದು ಆ ಥರ ಎಲ್ಲ ಮಾಡಬಾರ್ದು. ಜಸ್ಟ್ ಹಿಂಗೆ ಪೆಟ್ರೋಲಲ್ಲಿ ಮೇಲ್ಗಡೆ ಒರೆಸ್ಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಕ್ಲಚ್ ಬೆಲ್ನೂ ಪೆಟ್ರೋಲಲ್ಲಿ ಒರೆಸ್ಕೊಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡು ಫುಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಆಮೇಲೆ ನೋಡಿ, ಕ್ಲಚ್ ಬೆಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಆಮೇಲೆ ಕ್ಲಚ್ ಬೆಲ್ ಫಿಕ್ಸ್ ಮಾಡಿಬಿಟ್ಟು ವಾಷರು, ದೆನ್ 19 ಸೈಜ್ ಒಂದು ನಟ್ ಹಾಕ್ಬಿಟ್ಟು ಇಂಪ್ಯಾಕ್ಟ್ ರೆಂಚರ್ ಟೈಟ್ ಮಾಡ್ತಾಯಿದ್ದೀನಿ. ಟೈಟ್ ಮಾಡಿಬಿಟ್ಟು ನೆಕ್ಸ್ಟು ಕಿಕ್ಕರ್ ಪಿನಿಯನ್ ಇದೆಯಲ್ಲ, ಕಿಕ್ಕರ್ ಪಿನಿಯನ್ನಲ್ಲಿ ಸ್ವಲ್ಪ ಅಲ್ಲಿ ಕೆಳಗಡೆ ನೋಡಿ ಆಯಿಲ್ ಹಾಕೊಬೇಕು. ಆಗ ಕಿಕ್ಕರ್ ಜಾಮ್ ಆಗೋಲ್ಲ, ನೀಟಾಗಿ ಫ್ರೀಯಾಗಿ ರೊಟೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೀಟಾಗಿ ರೊಟೇಟ್ ಆಗ್ತಾಯಿದೆ. ದೆನ್ ಏರ್ ಫಿಲ್ಟರ್ ನೋಡಿ ಹೊಸದಾಗ್ತಾಯಿದೆ, ಬಾಷ್ ಕಂಪ್ನಿದು. ಅಷ್ಟೇ ಫ್ರೆಂಡ್ಸ್.